ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ಮನೆ ನೋಟಿಸ್ ಕೊಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ತೊಂದರೆ ಕೊಡ್ಬೇಕಂತ ಅವ್ರು ಮಾಡ್ಲಾಕತ್ತಾರ. ಯಾಕಂದ್ರೆ ಜಾರ್ಖಂಡ್ ಮಾಡ್ಯಾರ, ದಿಲ್ಲಿ ಮಾಡ್ಯಾರ, ಹಿಂಗ ಅನೇಕ ರಾಜ್ಯದೊಳಗೆ ಮಾಡ್ಲಾಕತ್ತಾರ. ಅವ್ರ ಕೆಲಸ ಏನೂ ಇಲ್ಲ, ಇದೇ ಮಾಡುದು. ನಮ್ಮ ಸರ್ಕಾರ ಎಲ್ಲಿ ಅದ ಅಲ್ಲಿಂದ MLA ಖರೀದಿ ಮಾಡಬೇಕು, ಇಲ್ಲಿಕ ನಮ್ಮ ಸರ್ಕಾರ ಬೆಳೆಸಬೇಕು, ನಾವು BJP ಸರ್ಕಾರ ಮಾಡ್ಕೋಬೇಕು. ಇದು ಬಿಟ್ಟು BJP ಅವ್ರದ್ದು ಏನೂ ಕೆಲಸ ಇಲ್ಲ. ಇದು ಅವ್ರು ಸುಳ್ಳುನೇ ನಮ್ಮ ಸರ್ಕಾರಕ್ಕೆ ಅಪರಾಧನ ಮಾಡ್ತಾರೆ. ಹಿಂಗ ನಾವು ಹಿಂಗೆ ಸುಮ್ ಕೂತ್ರ ಆಗಂಗಿಲ್ಲ. ನಾವು ಹೋರಾಟ ಮಾಡ್ಬೇಕು, ಅವ್ರು ಎಚ್ಚರ ಕೊಡ್ಬೇಕು. ನಮ್ಮ ಒಳ್ಳೆ ನಮ್ಮ ಸರ್ಕಾರಕ್ಕೆ ನೋಟಿಸ್ ಒಳ್ಳೆ ತಗೊಳ್ತಾನ ಬಿಡಬಾರ್ದು. ನೀವೆಲ್ಲಾರು ಬಂದಿರಿ, ಅದಕ್ಕೆ ನಾವು ಎಲ್ಲಾರ್ಗ ಧನ್ಯವಾದ ಹೇಳ್ತೀವಿ. ನೀವು ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನ್ ನಡೆದಿದ್ದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶಾದ್ಯಂತ ಈ ಒಂದು ರ್ಯಾಲಿಗಳು ನಡೀತಾವೆ. ಇವತ್ತು ಬಿಜೆಪಿ ಪಕ್ಷ ನಿರ್ನಾಮ ಆಗಿದೆ. ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ನಿಮಗೆ ಕಳೆದ ಚುನಾವಣೆಯಲ್ಲಿ ನಿಮಗೆ ಮತಗಳನ್ನ ಕೊಟ್ಟಿಲ್ಲ. ನೀವು ನಮಗೆ ಬ್ಯಾಡ್ ಅಂತ ಸ್ಪಷ್ಟವಾಗಿ ಬಹುಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಬಿಜೆಪಿ ಅವರು ನೀವು ಬಾಯಿ ಮುಚ್ಕೊಂಡು ಇಲ್ಲಿಗೆ ಸುಮ್ಮನೆ ಕೂತ್ಕೋಬೇಕು. ನಾನು ರಾಜ್ಯಪಾಲರಿಗೂ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರೇ, ಇವತ್ತು ಈ ದೇಶದಲ್ಲಿ ಸಂವಿಧಾನವನ್ನ ದುರುಪಯೋಗ ಮಾಡಿಕೊಳ್ತಕ್ಕಂಥ ಅನೇಕ ನಿದರ್ಶನಗಳನ್ನ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾವ ಸಂವಿಧಾನ ದೇಶದ ಅನೇಕ ಗ್ರಂಥಗಳಕ್ಕಿಂತಲೂ ಶ್ರೇಷ್ಠ ಸಂವಿಧಾನ ಅಂತ ಹೇಳಿ ನಾವು ಹೇಳ್ತಿದ್ವಿ. ಆದ್ರೆ ಅಂತ ಸಂವಿಧಾನದ ದುರುಪಯೋಗದ ಘಟನೆಗಳು ನಮ್ಮ ಕಣ್ಣೆದುರಿಗೆ ದಿನೇ ದಿನೇ ಘಟಿಸ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಸರ್ಕಾರಗಳು ಬರ್ತವೆ, ಪಕ್ಷಗಳು ಬರ್ತವೆ, ಹೋಗ್ತವೆ. ಆದ್ರೆ ಈ ದೇಶ 75 ವರ್ಷ ಸುಭಿಕ್ಷೆಯಿಂದ ಬದುಕಬೇಕಾದ್ರೆ ಆ ರಾಷ್ಟ್ರಪಿತ ಮತ್ತು ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನಾವು ಎಷ್ಟೇ ನೆನೆದ್ರೂ ಕೂಡ ಅದು ಕಡಿಮೆ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅವರ ಒಂದು ಪರಿಶ್ರಮದಿಂದ ಈ ದೇಶ ಇವತ್ತು ಜಾತ್ಯತೀತವಾಗಿ ಬದುಕಿದೆ. ಆದ್ರೆ ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಜಾತಿಯ ಕಿಡಿಯನ್ನು ಹಚ್ಚಿ ಈ ಸಂವಿಧಾನಕ್ಕೆ ಅಪಚಾರ ತರ್ತಕ್ಕಂಥ ಅನೇಕ ಘಟನೆಗಳನ್ನ ಘಟಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ನಾವಿಲ್ಲಿ ಎದಕ್ಕೆ ಸೇರಿದೀವಪ್ಪ ಅಂತಂದ್ರೆ, ಒಂದು ಚುನಾಯಿತ ಸರ್ಕಾರವನ್ನ ಕಿತ್ತೊಗಿಬೇಕು ಅನ್ನತಕ್ಕಂಥ ಹುನ್ನಾರವನ್ನ ಇವತ್ತು ರಾಜ್ಯಪಾಲರ ಮುಖಾಂತರ ಒಂದು ರಾಷ್ಟ್ರೀಯ ಪಕ್ಷ ಮಾಡ್ತಾ ಇದೆ. ಇವತ್ತು ನನಗೊಂದು ನೋವು ಅನ್ನಿಸ್ತದೆ, ಯಾವಾಗ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಿದೆ,
ಆ ಸಂದರ್ಭದಲ್ಲಿ ಅನೇಕ ಚುನಾಯಿತ ಸರ್ಕಾರಗಳನ್ನ ಈ ದೇಶದಲ್ಲಿ ತೆಗೆದಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇಲ್ಲಿವರೆಗೆ 6ರಿಂದ 7 ರಾಜ್ಯಗಳನ್ನ ನೇರವಾಗಿ ಚುನಾವಣೆ ಗೆದ್ದಿದೆ. ಹಿಂದಿನ ಬಾಗಿಲಿನಿಂದ ಅಧಿಕಾರ ಹಿಡಿದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ದುಷ್ಟ ಬಿಜೆಪಿ ಪಕ್ಷ ಅಂತೇಳಿ ಬಹಳ ನಿಷ್ಠುರವಾಗಿ ನಾವು ಹೇಳಬೇಕಾಗ್ತದೆ. ಇವತ್ತು ನೀವು ನೋಡ್ತೀರಿ, ನಮ್ಮ ಪಕ್ಕದ ಇಲ್ಲೇ ಮಹಾರಾಷ್ಟ್ರ ಇರಬಹುದು, ನಿಮ್ಗೆ ಗೊತ್ತಿದೆ ಅಲ್ಲಿ ಇರ್ತಕ್ಕಂಥ ಸರ್ಕಾರ ಯಾವ್ದಿತ್ತು ಅನ್ನೋದು. ಇವತ್ತು ಅಲ್ಲಿ ಯಾವ ರೀತಿಯ ಹುನ್ನಾರ ಮಾಡಿ ಇವತ್ತು ಆ ಸರ್ಕಾರ ತಂದ್ರು ಅಂತಕ್ಕಂಥದ್ದು. ಗೋವಾ ಸರ್ಕಾರ ಇರಬಹುದು, ಜಾರ್ಖಂಡ್ ಇರಬಹುದು, ಅನೇಕ ಕಡೆ ದೆಹಲಿ ಇರಬಹುದು. ಇವತ್ತು ನಿಮ್ಗೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳಿಗೆ ಕಾಡ್ತಕ್ಕಂಥ ಹುನ್ನಾರ ಮಾಡ್ತಕ್ಕಂಥವ್ರು ಇವತ್ತು ಬಿಜೆಪಿಯಲ್ಲಿದ್ದಾರೆ. ಇವತ್ತು ದುರ್ದೈವದ ಸಂಗತಿ, ಈ ದೇಶದ ಇತಿಹಾಸದಲ್ಲಿ ಮಾತೆತ್ತಿದ್ರೆ ಎಮರ್ಜೆನ್ಸಿಯನ್ನ ಟೀಕೆ ಮಾಡ್ತಾರೆ ಬಿಜೆಪಿಯವರು. ಆದ್ರೆ ಅವ್ರಕ್ಕಿಂತಲೂ ಕನಿಷ್ಠ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಇವತ್ತು ಈ ಬಿಜೆಪಿಯವರು. ನಿಮಗೆ ಗೊತ್ತಿದೆ, ಇರುವ ಮುಖ್ಯಮಂತ್ರಿಗಳನ್ನ ಜೈಲ್ನಲ್ಲಿ ಇಟ್ಟು ಚುನಾವಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಹೋಗ್ತಿದ್ರೆ ಈ ದುಷ್ಟ ಬಿಜೆಪಿ ಪಕ್ಷಕ್ಕೆ ಅಂತೇಳಿ ನಾವೆಲ್ಲರೂ ಹೇಳಬೇಕಾಗ್ತದೆ. ಇವತ್ತು ದೆಹಲಿ ಮುಖ್ಯಮಂತ್ರಿಯನ್ನ, ಜಾರ್ಖಂಡಿನ ಮುಖ್ಯಮಂತ್ರಿಯನ್ನ ಜೈಲ್ನಲ್ಲಿಟ್ಟು ಚುನಾವಣೆಯನ್ನ ಮೊನ್ನೆ ಲೋಕಸಭೆಯಲ್ಲಿ ಎದುರಿಸಿದ್ರು. ಇಂಥ ಘಟನೆ ಕೂಡ ಕರ್ನಾಟಕದಲ್ಲಿ ಮಾಡಬೇಕಂತಕ್ಕಂಥ ಹುನ್ನಾರ ಇವತ್ತು ರಾಜ್ಯಪಾಲರ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗ್ತದೆ, ಇವತ್ತು ಸಣ್ಣ ಪುಟ್ಟ ಘಟನೆಗಳನ್ನ ಅತಿ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ, ಈಗಾಗಲೇ ಅಶೋಕ್ ಅವ್ರು ಹೇಳಿದಾಗೆ 21 ಹಗರಣಗಳು ಅವ್ರ ಕಾಲದಲ್ಲಿ ಆಗಿದ್ದಾವೆ. ಇವತ್ತು ಎನ್ಕ್ವೈರಿ ಮಾಡಿದ್ರೆ ಅವರ ಅನೇಕ ಜನ ಮಂತ್ರಿಗಳೇ ಇವತ್ತು ಜೈಲಿನಲ್ಲಿ ಇರ್ತಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅಂತ ಘಟನೆಗಳು ಇವತ್ತು ಅಂಬೇಡ್ಕರ್ ನಿಗಮದಲ್ಲೇ ಆಗಿದಾವೆ. ನಿಮ್ಗೆ ಹೇಳ್ಬೇಕಾದ್ರೆ ಮಾತೆತ್ತಿದ್ರೆ ಇವತ್ತು SC/ST ಬಗ್ಗೆ ಮಾತನಾಡ್ತಾರೆ. ಈ ದೇಶದೊಳಗೆ ಅತ್ಯಂತ ಸಂವಿಧಾನಬದ್ಧವಾಗಿ SC/STಗಳ ಸಂರಕ್ಷಣೆ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ನಿಮಗೆ ಗೊತ್ತಿದೆ, ತಮಿಳುನಾಡು ನಂತರ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ₹1 ಸರ್ಕಾರಕ್ಕೆ ಆದಾಯ ಬಂದ್ರೆ 24 ರೂಪಾಯಿ ಇವತ್ತು SC/ST ಮೇಲೆ ಖರ್ಚು ಮಾಡ್ತಕ್ಕಂಥ ಕಾನೂನನ್ನ ದೇಶದಲ್ಲಿ 2ನೇ ರಾಜ್ಯ ಜಾರಿಗೆ ತಂದಿದೆ. ಅದು ಯಾರ ಸರ್ಕಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ನಾನು ಕೇಳಬೇಕಾಗ್ತದೆ ಬಿಜೆಪಿ ಅವರಿಗೆ, ನಿಮ್ಮಲ್ಲಿ ಬದ್ಧತೆ ಇತ್ತು, ನಿಮ್ಮಲ್ಲಿ SC/ST ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನೀವು 124 ರೂಪಾಯಿಯನ್ನ SC/ST ಕೊಟ್ಟು ತೋರಿಸ್ರಿ, ಅವಾಗ ನೀವು ಗಂಡಸರಂತೇಳಿ ನಾವು ಹೇಳ್ಬೇಕಾಗ್ತದೆ. ಅಲ್ಲಿಯವರೆಗೆ ಇಂಥ ಕುಹಕ ಬುದ್ಧಿಗಳ ಮಾತುಗಳನ್ನಾಡಿ SC/STಗಳ ಹೆಸರು ಮೇಲೆ ರಾಜಕಾರಣ ಮಾಡಿ ಇವತ್ತು ಯಾರ್ದೋ ಚಾರಿತ್ರ್ಯವನ್ನ ವಧ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ನೋವು ಅನ್ನಿಸ್ತದೆ, ಯಾವ ಮುಖ್ಯಮಂತ್ರಿ ಸತತವಾಗಿ 6 ವರ್ಷ ಈ ರಾಜ್ಯವನ್ನು ಆಳಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ 3 ಎಕರೆ ಜಮೀನಲ್ಲ, 30 ಎಕರೆ ಅಲ್ಲ, 300 ಎಕರೆ ಮಾಡಬಹುದಿತ್ತು. ಆದ್ರೆ ದುರುದ್ದೇಶದಿಂದ ಯಾರೋ ಅವ್ರ ಪತ್ನಿಗೆ ಅವ್ರ ಅಣ್ಣ ಕೊಟ್ಟಿರ್ತಕ್ಕಂಥ ಜಾಗದ ಮೇಲೆ ಒಂದು ಗುನ್ನೆಯನ್ನ ದಾಖಲು ಮಾಡಿ ಇವತ್ತು ಸರ್ಕಾರ ಅಲ್ಲಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಹೇಳಬೇಕಾಗ್ತದೆ, ಕರ್ನಾಟಕ ಜನ ನಿಮ್ಮನ್ನ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ನೀವು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಇವತ್ತು ನಿಮಗೆ 2023ರಲ್ಲಿ ಮನೆ ಕಳಿಸಿರ್ತಕ್ಕಂಥದ್ದು ಬೊಮ್ಮಾಯಿ ಅವರು ಮರಿಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಇವತ್ತು ಈ ಜಾಗ ನಾವು ಕಾಂಗ್ರೆಸ್ದವ್ರು ಕೊಟ್ಟಿಲ್ಲ, ಸಿದ್ದರಾಮಯ್ಯನವ್ರಿಗೆ ಬೊಮ್ಮಾಯಿ ಅವರೇ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ. ಅಂಥವ್ರು ಇವತ್ತು ರಾಜ್ಯಪಾಲರ ಮುಖಾಂತರ ಈ ಕೇಸನ್ನು ದಾಖಲು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೇಸ್ ದಾಖಲು ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಏನಾಗೋದಿಲ್ಲ. ಏನರೇ ಅಕಸ್ಮಾತ್ ನೀವು ದುರುದ್ದೇಶದಿಂದ ರಾಜ್ಯಪಾಲರನ್ನ ಉಪಯೋಗ ಮಾಡಿ ಅಸಂವಿಧಾನಿಕವಾಗಿ ಅಧಿಕಾರ ಹಿಡಿಲಿಕ್ಕೆ ಹೋದ್ರೆ ನಿಮ್ಗೆ ಒಂದು ಮಾತನ್ನ ನಾನು ಹೇಳಬೇಕಾಗ್ತದೆ, ಇವತ್ತು ಕರ್ನಾಟಕ ಜನ ನಮ್ಮನ್ನ ಚುನಾವಣೆಯಲ್ಲಿ 136 ಗೆಲ್ಲಿಸಿದ್ದಾರೆ. ಅಕಸ್ಮಾತ್ ನೀವೇನಾದ್ರೂ ಈ ಪ್ರಯತ್ನ ಮಾಡಿದ್ರೆ 100ಕ್ಕೆ 200 ಮತ್ತೆ ಶಾಸಕರನ್ನು ಈ ರಾಜ್ಯ ಜನ ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥ ಮಾತನ್ನ ಬಿಜೆಪಿಯವರು ಮರಿಬಾರ್ದು. ಇಂಥ ಸಣ್ಣತನದ ಅನೇಕ ರಾಜ್ಯಗಳನ್ನ ಇವತ್ತು ಗೋವಾ ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಅವ್ರು ನೇರವಾಗಿ ಚುನಾವಣೆ ಗೆಲ್ಲಿಲ್ಲ. ಇಂಥ ಶಾಸಕರನ್ನೇ ಖರೀದಿ ಮಾಡೋದು, ಇಂಥ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿದಿದ್ದಾರೆ. ಇವತ್ತೆಲ್ಲ ನಿಮಗೆ ಗೊತ್ತಿದೆ, ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ
ಏನ್ ಬಹಳ ಎದಿ ತಟ್ಟಿ ಹೇಳ್ಕೊಳ್ತಿದ್ರು. ಈ ಬಾರಿ ಇಸ್ ಬಾರ್ 400 ಪಾರ್ ಅಂತ ಹೇಳ್ತಿದ್ರು, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಿದ್ರು. ಜನ 400 ಪಾರ್ ಅಲ್ಲ 240 ಬರ್ಬೇಕಾದ್ರೆ ಒದ್ದಾಡಿ ಹೋದ್ರು ಮೋದಿ ಅವರು. ಮುಂದಿನ ಸರ್ತಿ ಇದೇ ಚುನಾವಣೆಗೆ ನಿಂತ್ರೆ ಅವ್ರ ವಿರೋಧಿ ಪಕ್ಷದಲ್ಲಿ ಕೂಡುದು 100ಕ್ಕೆ 100 ನಿಶ್ಚಿತ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನ ಏನ್ ನಾವು ಬಿಜೆಪಿ ಓಟ್ ಹಾಕಿ ತಪ್ಪು ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪದ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.